ಗದಗ ಜಿಲ್ಲೆಯ ನರಗುಂದ ತಾಲೂಕಿನ ವಾಸನ ಗ್ರಾಮದಲ್ಲಿ ಸ್ವಯಂ ಸಂಜೀವಿನಿ ಆಶ್ರಮದಲ್ಲಿ ಬಿವಿಜಿ ವೆಲ್ನೆಸ್ ಸೆಂಟರ್ ಕ್ಯಾನ್ಸರ್ ಚಿಕಿತ್ಸಾ ಕೇಂದ್ರವನ್ನು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಲೋಕಾರ್ಪಣೆ ಮಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದರು. ಪಾರಂಪರಿಕ ವೈದ್ಯಕೀಯ ತನ್ನದೇ ಇತಿಹಾಸ ಪರಂಪರೆ ಇದೆ ಎಂದರು. ಬಿವಿಜಿ ಲೈಫ್ ಸೈನ್ಸ್ ಲಿಮಿಟೆಡ್ ಸಂಸ್ಥೆಯ ಸಂಸ್ಥಾಪಕ ಹನುಮಂತರಾಯ ಗಾಯಕ್ವಾಡ್ ಸುದೀರ್ಘವಾಗಿ ಮಾತನಾಡಿದರು. ಸಮಾರಂಭದ ಸಾನ್ನಿಧ್ಯವನ್ನು ಕೊಪ್ಪಳದ ಶ್ರೀ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ಹಾಗೂ ಕೇರಳದ ಮಹಾಪೀಠಂ ಪೀಠಾಧಿಪತಿ ಸಹಕಾರ ಯೋಗೇಶ್ವರ ಸ್ವಾಮೀಜಿ ವಹಿಸಿದ್ದರು. ನಾವು ಹುಡ್ಕೊಂಡು ಬಂದ್ರೆ ಪದ್ಮನಾಭ ಸ್ವಾಮಿ ಕ್ಷೇತ್ರ ಕೇರಳದಲ್ಲಿ ಬರಬೇಕಾಗುತ್ತೆ. ಗಾಳಿ ಹಾಗಿರುತ್ತೆ, ಹರಿಯ ನೀರಾಗಿರುತ್ತೆ, ಬೀಸ ಬೆಂಕಿ. ಮತ್ತು ಒಂದು ಕಡೆ ಅಂತ ಕೇಳಿದ್ರೆ ತಪ್ಪಾಗುತ್ತೆ. ನಿಮಗೆ ಅಡ್ರೆಸ್, ಭಿಕ್ಷಕನಲ್ಲಿ ಅಡ್ರೆಸ್, ಭಿಕ್ಷಕ ಅಂತ ಪದಕ್ಕೆ ಅಡ್ರೆಸ್ ಇಲ್ಲದವನಲ್ಲ. ಸರಿ ಸರಿ anybody you can ಎಲ್ಲರೂ ಮಾಡಲಾ? ಜಗತ್ತಿನ ಕಲ್ಯಾಣವಾಗಲಿ, ಪ್ರತಿಯೊಬ್ಬ ಮಾನವನ ಜೀವನದ್ದು ಬೆಳಕಾಗಲಿ. ಯುವಕ ಕಾರ್ಯಕ್ರಮದ ಉದ್ಘಾಟನೆಯನ್ನ ನೆರವೇರಿಸ್ತಾ ಇರುವಂತಹ ಪರಮ ಪೂಜ್ಯ ಗುರುಗಳಿಗೆ ಹಾಗೂ ಸನ್ಮಾನ್ಯ ಕೇಂದ್ರ ಸಚಿವರು, ಶಾಸಕರು ಹಾಗೂ ಎಲ್ಲ ಗಣ್ಯ ಮಾನ್ಯರಲ್ಲಿ ಕಳಕಳಿಯ ವಿನಂತಿಯನ್ನ ಮಾಡ್ತಾ, ವೃಕ್ಷೋ ರಕ್ಷತಿ ರಕ್ಷಿತ ಅನ್ನುವಂಥ ಒಂದು ಮಾತನ್ನ ಕೇಳಿದ್ದೀವಿ. ಅದೇ ರೀತಿ ಎಲ್ಲ ತರನಾದಂತಹ ಒಂದು ಉಪಯೋಗವನ್ನ ನೀಡುವಂತಹ ಈ ಒಂದು ಕಲ್ಪ ವೃಕ್ಷಕ್ಕೆ ನೀರೆರೆಯೋದ್ರ ಮುಖಾಂತರ ಕಾರ್ಯಕ್ರಮದ ಉದ್ಘಾಟನೆಯನ್ನ ಇದೀಗ ನೆರವೇರಿಸಿಕೊಟ್ಟಿದ್ದಾರೆ ಪರಮ ಪೂಜ್ಯ ಗುರುಗಳು ಹಾಗೂ ಗಣ್ಯಮಾನ್ಯರು. There are places ಈ ಗ್ರೀಕ್ ತತ್ವಜ್ಞಾನಿಗಳು ಸೌಖ್ಯ ತತ್ವ ವಿಚಾರವಾದಿಗಳು ಅಂತ ಕರೀತಾರೆ. ಹೆಡನಿಸ್ಟ್ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಮನುಷ್ಯನಿಗೆ ಸಂತೋಷ ಎಲ್ಲಿದೆ, ಯಾವ ವಸ್ತು ಸಂತೋಷ ಕೊಡುತ್ತದೆ. ಈ ಹೆಡನಿಸ್ಟಿಕ್ ಫಿಲಾಸಫಿ ಏನ್ ಹೇಳ್ತೈತೆ ಅಂದ್ರೆ, ಮನುಷ್ಯ ಯಾವುದರಲ್ಲಿ ಯಾವುದು ಸುಖ ಕೊಟ್ಟಿದೆ ಮನುಷ್ಯನಿಗೆ, ಅದು ಒಂದು ದಿವಸ ದುಃಖ ಪಟ್ಟೆ ಹೋಗಬೇಕಂತ. ಮನುಷ್ಯನಿಗೆ ಯಾವುದೇ ವಿಷಯ ವಸ್ತುಗಳು, ಪ್ರಪಂಚದ ಯಾವುದೇ ವಸ್ತು ತಗೊಳ್ರಿ, ಯಾವುದೇ ವಿಷಯ ತಗೊಳ್ರಿ, ನಿಮಗೆ ಯಾವ್ದು ಇವತ್ತು ಸುಖ ಪಟ್ಟೈತಿ ಅಂತ ಅನಿಸ್ತೈತಿ, ಅದು ದುಃಖ ಪಡಲೇಬೇಕು. ಈಗ ನಮ್ಗೆ ವೇದಿಕೆ ಮೇಲೆ ಕುಂದಿರ್ಸಿರಿ, ವೇದಿಕೆ ಮೇಲೆ ಕುಂದಿರಿಸಿ ಒಂದು ದೊಡ್ಡ ಶಾಲ್ ಹಾಕ್ತೀರಿ, ಒಂದು ದೊಡ್ಡ ಸರ ಹಾಕ್ತೀರಿ. ನೀವು ಹಾಕುವಾಗ ನಾವು ಹಾಕಿಸ್ಕೊಳ್ಳೋ ಭಾರಿ ಖುಷಿ ಅನಿಸ್ತೈತಿ. ಮತ್ತೆ ನೀವು ಶಾಲು ದೊಡ್ಡ ಸರ ಹಾಕಿಸ್ಕೊಳ್ಳೋದ ಖುಷಿ ಇತ್ತು ಅಂದ್ರೆ ಹಂಗ ಹಾಕೊಂಡ ಬಾತ್ರೂಮ್ಗೆ ಹೋಗ್ಬೇಕು, ಹಾಕೊಂಡ ಮುಕ್ಕೋಬೇಕು, ತೆಗಿಬೇಕಾಗ್ತದೆ. ನಿಮಗೆ ಅನಿಸ್ತೈತಿ ಹಾಕೊಳ್ಳೋದು ಬಹಳ ಖುಷಿ ಅಂತ. ಹಾಕೊಂಡವ್ರಿಗೆ ಗೊತ್ತಿರ್ತೈತಿ ಅದ್ರೊಳಗೆ ಕೆಂಪು ಬೆಳೀತಾವ ಅಂತ ಹಾಕೊಂಡವ್ರಿಗೆ ಗೊತ್ತಿರ್ತೈತಿ.
ಅಂದ್ರೆ ಯಾವ ವಸ್ತುನು ಈಗ ಹಾಕೊಂಡು ಎಲ್ಲ ತೆಗಿಬೇಕು ಅನಿಸ್ತದೆ. ಈಗ ನೀವು ಊಟ ಮಾಡ್ತೀರಿ, ನಮಗೆ ಮಿರ್ಚಿ ಅದು ಬಹಳ ಇಷ್ಟ ರೀ ಅಂದ್ರೆ ಈಗ ಒಂದು 4 ಮಿರ್ಚಿ ತಿಂದ್ರೆ ಬಹಳ ಖುಷಿ ಆಗ್ತಿದ್ರೆ 40 ಮಿರ್ಚಿ ತಿಂದ್ರೆ ಬಹಳ ಖುಷಿ ಆಗ್ಬೇಕಾಗಿತ್ತು. ಸರಿಸದಿನಂತೆ ಯಾಕಂತ ಖುಷಿ ಅಂದ್ರೆ ಯಾವುದು ಮೊದಲು ಸುಖ ಕೊಟ್ಟೈತಿ ಅದು ದುಃಖ ಕೊಟ್ಟೆ ಹೋಗ್ತೈತಿ. ಪ್ರಪಂಚದಲ್ಲಿ ಯಾವುದೇ ವಸ್ತು ಇರಲಿ, ಈಗ ನೀವು ಮದುವೆ ಆಗಿ ಈಗ ಮದುವೆಗಿಂತ ಮೊದಲು ಎಂಗೇಜ್ಮೆಂಟ್ ಮಾಡೋದು. ಎಂಗೇಜ್ಮೆಂಟ್ ಆದ ಕೂಡಲೇ ಹುಡುಗ ಮಾಡೋ ಕೆಲಸ ಅಂದ್ರೆ ಹುಡುಗಿ ಒಂದು ಫೋನ್ ಕೊಡಿಸ್ತಾರೆ. ಫೋನ್ ಕೊಟ್ಟು ಕೂಡ ಅವ್ರು ಏನ್ ಮಾಡ್ತಾರೆ, ಮಾತಾಡ್ತಿರ್ತಾರೆ. ಇವ ಹುಡುಗ ಹೇಳ್ತಿರ್ತಾರೆ ಮಾತಾಡ್ ಮಾತಾಡ್ ಮಾತಾಡ್ತಾರೆ. ಆ ಹುಡುಗಿ ಏನ್ ಮಾತಾಡ್ಬೇಕ, ಸಾಕ್ 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 ಅಂತ ಬಂದಿರ್ತೈತಿ. ಇವಾಗ ನೀ ಮಾತಾಡುವಲ್ಲಿ ಅಂತ ಅಷ್ಟಕ್ಕೆ ಜಗಳ ಆಡ್ತಾರೆ. ಮದುವೆ ಆಯ್ತು, ಮದುವೆ ಆದ್ಮೇಲೆ ಗಾಡಿ ಮೇಲೆ ಕರ್ಕೊಂಡು ಹೊಂಟಿದ್ದ ಹೆಂಡತಿ ಈ ರೋಡ್ ಹಂಪ್ಸ್ ಬರ್ತಾವ, ಬಂದು ಕೂಡಲೇ ಅದು ಹಂಪಿಗೆ ಹಿಂದೆ ಹೆಂಡತಿ ಕುಂತಿದ್ದು ಹೆಗರಿ ಬಿತ್ತದ ಹುಡುಗಿ ತುಟಿ ಹರಿತು. ಡಾಕ್ಟರ್ ಹತ್ರ ಕರ್ಕೊಂಡು ಹೋದ ಕೂಡ ಡಾಕ್ಟರ್ ತುಟಿ ಹರಿದೈತಿ, ಹೊಲಿಗೆ ಹಾಕು. ಅವಾಗ ಇವಂತ ಡಾಕ್ಟರ್ ಸಾಹೇಬ್ ಕೈ ಮುಗಿತೀನಿ, ಹೊಲಿಗೆ ಹಾಕ್ತಾರೆ, 2 ತುಟಿ ಕೂಡೇ ಹೊಲಿದು ಬಿಡ್ರಂತ. ಆಯುರ್ವೇದ ಅಂತ ಹೇಳಿದ್ರೆ ಅದು ಪ್ರಕೃತಿಯ ತತ್ವಕ್ಕೆ, ನಿಸರ್ಗಕ್ಕೆ ಅವಿನಾಭಾವ ಸಂಬಂಧ ಹೊಂದತಕ್ಕಂಥದ್ದು ಮಹಾವಿದ್ಯೆ. ಈ ಜಗತ್ತು ಪಂಚ ಮಹಾಭೂತ ಚಿತ್ರಗಳಿಂದ ಆಗಿದೆ. ಅಗ್ನಿ, ನೀರು, ವಾಯು, ಜಲ, ಜಲ. ಹಾಗೆ ಈ ಬ್ರಹ್ಮಾಂಡದಲ್ಲಿ ಪಂಚಮಹಾಭೂತ ವಿಶ್ವಗಳು, ಹಾಗೆ ನಮ್ಮ ದೇಹ ಮನಸ್ಸಿನಲ್ಲಿ ನಾವು ಸೇರಿ ಈ ಪಂಚಮಹಾಭೂತ ತತ್ವಗಳನ್ನು ಆಗಿದ್ದೇವೆ. ದೇಹ ಹಾಗೆ ಪ್ರಕೃತಿ, ಗಿಡ, ಮರ, ಮಣ್ಣು, ನೀರು, ಗುಡ್ಡ ಎಲ್ಲವೂ ಪಂಚಮಹಾಭೂತ ತತ್ವಗಳ ಸಾಕಾರೂಪ. ಹೀಗಾಗಿ ಈ ಬ್ರಹ್ಮಾಂಡ ವಿಶ್ವ ಪೂರ್ಣದಿಂದ ಅಭಿರಾಮ ಸಂಬಂಧ ಇದೆ. ಈ ಸಂಬಂಧದ ಅಡಿಯಲ್ಲಿ ಆಯುರ್ವೇದದ ಶಾಸ್ತ್ರ ಬೆಳೆಯುವುದಂತೆ ಸುಮಾರು 10,000 ವರ್ಷಗಳು ಮೇಲೆ ಇಲ್ಲಿವರೆಗೆ ಪರಮ ಪೂಜ್ಯರು ತಮ್ಮ ಆಶೀರ್ವಚನವನ್ನು ನೀಡಿದ್ದಾರೆ. ಆ ಪೂಜ್ಯರ ಪಾದಕ್ಕೆ ಪ್ರಣಾಮಗಳನ್ನು ತಿಳಿಸ್ತೇನೆ. ವೇದಿಕೆ ಮೇಲಿರುವಂಥ ಎಲ್ಲ ಅತಿಥಿ ಮಾನ್ಯರೇ ಹಾಗೂ BR ಯಾಮಗಲ್ ಸಾಹೇಬ್ರವರೇ, ಕಡೆಗೆ ಔಷಧಿ ಬಂದಾದಾಗ ಯಾಮಗಲ್ ಸಾಹೇಬ್ರೆ ಕರ್ಕೊಂಡು ಗುಂಡೂರಾಯರಿಗೆ ಭೇಟಿ ಮಾಡಿಸಿದ್ರು ನನಗೆ ಒಂದ್ಸಾರಿ ವಿಧಾನಸೌಧದಲ್ಲಿ. ಅವ್ರು ಏನು ಸಲಹೆ ಕೊಟ್ಟರು ಆ ಸಲಹೆ ಪ್ರಕಾರವೇ ಈ ಕೆಲಸ ಮಾಡಿದ್ದೀವಿ. ಅದರಲ್ಲೇ ಈ ಕಾರ್ಯಕ್ರಮ ಆಗಿರೋದು. ಹೀಗಾಗಿ ಒಂದು 2-3 ಸಂಗತಿಗಳನ್ನು ಅಷ್ಟೇ ಹೇಳ್ತೀನಿ. ಮೊದಲನೇದು, ಇಲ್ಲೆಲ್ಲ ಬಂದಿರುವಂಥವ್ರು ದೂರದಿಂದ ಈ ಒಂದು ಸೂಚನೆ ಮೇರೆಗೆ ಕರಪತ್ರದ ಮೂಲಕ ಮತ್ತು ನಾನು ಫೋನ್ ಮಾಡಿಲ್ಲ ಅಂದರೂ ಕೂಡ ಬಂದಿರುವಂಥವ್ರು ಎಲ್ಲರಿಗೂ ಸಹಿತ ನಾನು ಹೃದಯಪೂರ್ವಕ ಅಭಿವಂದನೆಗಳನ್ನು, ಸ್ವಾಗತವನ್ನು. ನಾನು ಯಾರ್ಯಾರು ಹೇಳಿಲ್ಲ ಅಂತ ಯಾರ್ಯಾರು ನೋವಾಗಿದ್ದರೆ ನಾನು ಕ್ಷಮೆ ಯಾಚಿಸ್ತೀನಿ. ನಿನ್ನೆ ಒಬ್ಬರು ಹೇಳಿದ್ರು, ನೀವು ಕರೆ ಕೊಟ್ಟಿದ್ದರೆ ಒಂದು 50,000 ಜನ ಬಂದಿದ್ರು, ಎಲ್ಲಿ ಕಾರ್ಯಕ್ರಮ ಮಾಡ್ತೀರಿ ಅಂತ ಹೇಳಿದ್ರು. ನನಗೆ ಕಾರ್ಯಕ್ರಮ ಮಾಡೋದು ಇಚ್ಛೆ ಇರಲಿಲ್ಲ. ನಮ್ಮ ಸಂಜಯ್ ಗೌಡ್ರೆ ಅವರು ಬಹಳ ಒತ್ತಾಯ ಮಾಡಿ ಹನುಮಂತರಾಯರು ಹೇಳಿ ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ನನಗೆ ಪ್ರದರ್ಶನ ಮಾಡುವ ಬುದ್ಧಿ ಇಲ್ಲ, ನಾವು ನಿದರ್ಶನವನ್ನೇ ತೋರಿಸ್ತಾ ಇದ್ದೀವಿ. ಎಷ್ಟು ಜನ ಟ್ರೀಟ್ಮೆಂಟ್ ತಗೊಂಡಿದ್ದೀರಿ ಅಂತ ಕೈ ಎತ್ತಿ ಅಂದರು. ಎಷ್ಟು ಜನ ಎತ್ತಿದ್ರು ನೋಡಿ. ನನ್ನ ಕಡೆಯಿಂದ ಯಾವುದಾದ್ರೂ ರೂಪದಲ್ಲಿ ಚಿಕಿತ್ಸೆ ತಗೊಂಡಿರಲ್ಲ, ಎಷ್ಟು ಜನ ಕೈ ಮೇಲೆ ಮಾಡಿ. ಪತ್ರಕರ್ತ ಬಂಧುಗಳು ನೋಡ್ರಿ, ಔಷಧಿ ತಗೊಂಡಿರೋರು ಇಷ್ಟು ಜನ ಬಂದಿದ್ದಾರೆ. ಪತ್ರಕರ್ತ ಮಿತ್ರರಿಗೆ ವಿಶೇಷವಾದ ಅಭಿವಂದನೆಗಳನ್ನು ಸಲ್ಲಿಸ್ತೀನಿ. ಇಲ್ಲಿ 100 ಜನ ಆರಾಮಾಗಿರೋರು ಬಂದಿದ್ದಾರೆ. ಅವ್ರಿಗಿಂತೂ ಇವರು ಬೆಂಗಳೂರಿನಿಂದ ಬಂದಿದ್ದಾರೆ. ಯಾವುದೇ ಟಿವಿ ಮಾಧ್ಯಮದವರು ಪತ್ರಿಕೆಯವ್ರನ್ನ ಇವರು ಇಂಪ್ರೂವ್ ಮಾಡಿ. ಇನ್ನೊಬ್ಬರಿದ್ದಾರೆ ನೋಡಿ, ಅವರು ಬಂದಿದ್ದಾರೆ. ಇಲ್ಲಿ ಸಾಕಷ್ಟು ಜನ ಬಂದಿದ್ದಾರೆ, ಅವರು ಇಂಪ್ರೂವ್ ಮಾಡಿ. ನಮ್ಮ ಉದ್ದೇಶ ಇರೋದೇನೆಂದರೆ, ಈಗಾಗಲೇ ಪ್ರಹ್ಲಾದ್ ಜೋಶಿಯವರು, ಆಮೇಲೆ ಹನುಮಂತರಾವ್ ಗಾಯಕ್ವಾಡರು ಮತ್ತು ಸ್ವಾಮೀಜಿಯವರು ಇದರ ಬಗ್ಗೆ ಹೇಳಿದ್ದಾರೆ. ನನಗೆ ದೈವದತ್ತವಾಗಿ ಒಂದು ಹಸ್ತಸಿದ್ಧಿ ಬಂದಿದೆ. ಆಮೇಲೆ ಹಸ್ತಸಿದ್ಧಿ ಬಂದಿದೆ. ಈ
ಈ ದೇಶ ರೋಗಮುಕ್ತ ಭಾರತ ಆಗ್ಬೇಕಂತ ನಾನು ಹೃದಯದಲ್ಲಿ ಇಟ್ಕೊಂಡು ಈ ಕೆಲಸ ಮಾಡಲಿಕ್ಕೆ ಯಾರೋ ಒಬ್ರು ಏನೋ ಅಂದ್ರು ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋವಲ್ಲ. ನನ್ನ ಡಿಕ್ಷನರಿ ಭಯ ಅನ್ನೋ ಶಬ್ದವೇ ಇಲ್ಲ. ಯಾಕಂದ್ರೆ ನಾವು ತಪ್ಪೇ ಮಾಡಿಲ್ಲ ಹೆದರುವಂತ ಕಾರಣನೇ ಇಲ್ಲ. ಇಲ್ಲಿರೋರಾಗ್ಲಿ ಯಾರು ಬೇಕಾದವರಾಗ್ಲಿ ನನ್ನ ಫಾರ್ಮುಲಾ ತಗೋತೀನಿ ಅಂದ್ರೆ ನಾವು ಉಚಿತವಾಗೇ ಕೊಡ್ತೀನಿ ಅಂತ ಹೇಳಿದ್ವಿ. ಅದನ್ನ ತಗೊಂಡು ಯಾರಿಗೆ ಬೇಕಾದ ಔಷಧಿ ಕೊಡ್ರಿ, ಕ್ಯಾನ್ಸರ್ ಬರದೇ ಇರೋಂಗ್ ಮಾಡ್ರಿ, ಬಂದಿರೋರಿಗೆ ಆರಾಮ ಮಾಡ್ರಿ ಅಂತ ನನ್ನ ಉದ್ದೇಶ ಆಗಿರೋದು. ಅದಕ್ಕೆ ಪರಮ ಪೂಜ್ಯ ಯೋಗೀಶ್ವರ್ ಆ ವಿಡಿಯೋ ಕೂಡ ಟಿವಿಲಿ ಪ್ರಸಾರ ಆಗಿದೆ, ಆಡಿಯೋ ಪ್ರಸಾರ ಆಗಿದೆ. ಲಂಡನ್ ನಲ್ಲಿ 5 ಜನ ಸರ್ಜನ್ ಇದ್ದಾರೆ, ಅದರಲ್ಲಿ ಅವರೊಬ್ಬರು ಸರ್ಜನ್, ಅವರಿಗೆ ಕ್ಯಾನ್ಸರ್ ಆಗಿದೆ, ಅವರು ಔಷಧಿ ತಗೊಂಡೋಗಿದ್ದಾರೆ. ಇಷ್ಟಕ್ಕೂ ಈ ಔಷಧಿ ಬೆಲೆ ಎಷ್ಟು ಗೊತ್ತಾ? ದಿವಸಕ್ಕೆ 100 ರೂಪಾಯಿ ಔಷಧಿಯನ್ನು ಕೊಡ್ತಾ ಇದ್ದೀವಿ. ಈಗ ಮೊದಲು 50 ರೂಪಾಯಿ ಕೊಡ್ತೀನಿ, 100 ರೂಪಾಯಿ ಕೊಡ್ತಾ ಇದ್ದೀವಿ. ನನ್ನ ಪಾರಂಪರಿಕ ವೈದ್ಯ ಪದ್ಧತಿಯನ್ನ ಗುರುತಿಸಿ ಸನ್ಮಾನ್ಯ ಹನುಮಂತರಾವ್ ಗಾಯಕ್ವಾಡ್ ಅವರು ಭಾರತ ವಿಕಾಸ ಗ್ರೂಪ್ ಅನ್ನುವಂತಹ ಒಂದು ಕಂಪನಿಯಲ್ಲಿ ಔಷಧಿ ವಿಭಾಗವನ್ನ ಆಯುಷ್ ಇಲಾಖೆಯ ಮೂಲಕ ಮಾನ್ಯತೆ ಪಡೆದಿರುವಂತಹ ಒಂದು ಸಂಸ್ಥೆಯಿಂದ ಇದನ್ನ ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ಕೇಳಿರುವ ರೀತಿಯಲ್ಲಿ ಅವರು ಇರುವಾಗ ಹೇಳ್ತಿದ್ರು. ಅವ್ರು ಆಮೇಲೆ ಹೇಳಿದ್ರು ಅವ್ರು ಏನೇನನ್ನ ದಾಖಲೆ ಇಟ್ಕೋಬೇಕು ಅಂತ ಹೇಳಿದ್ರೆ ಆ ಎಲ್ಲಾ ದಾಖಲೆಗಳನ್ನು ಹನುಮಂತರಾವ್ ಗಾಯಕ್ವಾಡ್ ಅವರು ಅದನ್ನ ಮಾಡಿಯೇ ಈ ಔಷಧಿಯನ್ನ ಈಗ ವೇದಿಕೆಗೆ ತಗೊಂಡು ಬಂದಿದ್ದಾರೆ. ಅದನ್ನೇ ನಾನು ಈಗ ಕೊಡ್ತಾ ಇರೋದು. ದೇಶ ಮತ್ತು ವಿದೇಶಕ್ಕೂ ಸಹಿತ ಇದು ಔಷಧಿ ಹೋಗ್ತಾ ಇದೆ. ಇದು ಹೆಮ್ಮೆಯ ವಿಷಯ ಅನ್ನೋದನ್ನ ನಾನು ಬಹಳ ಸಂತೋಷದಿಂದ ಈ ಸಂದರ್ಭದಲ್ಲಿ ಹೇಳ್ತೀನಿ. ನಮ್ಮ ಹಂಚಾಟ ಸಾಹೇಬ್ ಹೇಳಿದ್ರು, ಹೈಕೋರ್ಟಿನ ಸಿಹಿ ಕಹಿ ಒಗರು ಇದು ಯಾವ್ದು ಇರಬೇಕು ಅದು ಅಡಿಗೆ ಮನೆಯಲ್ಲಿ ಯೋಗ್ಯವಾಗಿದ್ರೆ ಅವ್ರು ಆರೋಗ್ಯವಾಗಿರ್ತಾರೆ. ಯಾರು ಉಲ್ಟಾಗಿದೆ. ಬಿಳಿ ಉಪ್ಪು ಬಂದಿದೆ, ಕೆಂಪು ಉಪ್ಪು ಹೋಗಿದೆ, ಮೆಣಸಿನಕಾಯಿ ಹೋಗಿದೆ, ಕಾಳು ಮೆಣಸು ಹೋಗಿದೆ, ಮೆಣಸಿನಕಾಯಿ ಬಂದಿದೆ, ಸಕ್ಕರೆ ಬಂದಿದೆ, ಬೆಲ್ಲ ಹೋಗಿದೆ, ನಿಂಬೆ ಹಣ್ಣು ಹೋಗಿದೆ, ಟೊಮೆಟೊ ಬಂದಿದೆ, ಕಹಿ ಇಲ್ಲ, ಒಗರಿಲ್ಲ, ಅಡಿಗೆ ಎಣ್ಣೆ ಫ್ಯಾಕ್ಟ್ರಿಗೆ ಹಾಕೋದು ಅಡಿಗೆ ಎಣ್ಣೆ ಬಂದಿದೆ, ಹಾಲು ಮೊಸರು ಮಜ್ಜಿಗೆ ತಯಾರು ಮಾಡಿ ಶಾಂಪು ಹಾಕಿರೋದು ಬಂದಿದೆ. ಅದಕ್ಕೆ ರೋಗಾಣುಗಳ ಸಂಖ್ಯೆ ಹೆಚ್ಚಾಗಿದೆ. ಅಡಿಗೆ ಮನೆಯೇ ಔಷಧಾಲಯ ಅನ್ನೋದನ್ನ ತೈತ್ರೀಯ ಉಪನಿಷತ್ತಿನಲ್ಲಿ ಬರೆದಿದ್ದಾರೆ. ಹೀಗಾಗಿ ಇದನ್ನ ವಾಪಸ್ ಅಡಿಗೆ ಮನೆಗೆ ತಗೊಂಡು ಬಂದ್ರೆ ಕ್ಯಾನ್ಸರ್ ಬರೋದಿಲ್ಲ. ಕ್ಯಾನ್ಸರ್ ಬಂದಿರೋ ಯಾರು ಬೇಕಾದ್ರೂ ಪುಸ್ತಕ ತಗೊಂಡು ಹೋಗಿ ಅದರಲ್ಲೇ ಬರ್ತಿದ್ದೀನಿ. ಆ ಪಥ್ಯ ಮಾಡಿದ್ರೆ ರೋಗ ನಾಪತ್ತೆ ಆಗುತ್ತೆ, ಪಥ್ಯ ಮಾಡದೆ ಹೋದ್ರೆ ರೋಗಿನೇ ನಾಪತ್ತೆ ಆಗ್ತಾರೆ ಅಂತ ನಾನು ಸೂತ್ರ ಇದೆ. ಸಂಜೀವ್ ಹಂಚಾಟೆ ಅವರೇ ಮತ್ತು ನನ್ನ ಆತ್ಮೀಯ ಸ್ನೇಹಿತರು, 4 ಬಾರಿ MLA ಆಗಿ 2-3 ಬಾರಿ ಮಂತ್ರಿಯಾಗಿ ಇತ್ತೀಚೆಗೆ PWD ಮಂತ್ರಿಯಾಗಿ ಕಳೆದ ಸರ್ಕಾರದಲ್ಲಿ ಈ ಭಾಗದಲ್ಲಿ ರಸ್ತೆಗಳ ಬಗ್ಗೆ ಬಹಳ ಕ್ರಿಯಾಶೀಲವಾಗಿ ಕೆಲಸ ಮಾಡಿ ಉತ್ತರ ಕರ್ನಾಟಕಕ್ಕೆ ಒಂದು ಕೊಡುಗೆ ಕೊಟ್ಟಂತಹ ಶ್ರೀ ಸಿ ಪಾಟೀಲ್ ಅವರೇ ಹಾಗೂ ಮಾಜಿ